ಯಾವುದೇ ಒಂದು ಮತಕ್ಷೇತ್ರ ಇರ್ಬೋದು, ಅದು ವಿಧಾನಸಭೆ ಮತಕ್ಷೇತ್ರ ಇರ್ಬೋದು ಅಥವಾ ಲೋಕಸಭೆ ಮತಕ್ಷೇತ್ರ ಇರ್ಬೋದು, ಎಲ್ಲರೂ ಏನು ಮಾಡ್ತೀರಪ್ಪ ಅಂದ್ರೆ ಒಂದು ಓಟ್ ಹಾಕಿ ಬರ್ತೀರಿ. ವೋಟಿಂಗ್ ಈಸ್ ಒನ್ ಆಫ್ ದಿ ಡ್ಯೂಟೀಸ್ ಆಫ್ ಸಿಟಿಜನ್ಸ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಚುನಾವಣೆಗಳಲ್ಲಿ ಮತ ಹಾಕೋದು ನಮ್ಮ ಭಾರತೀಯರೆಲ್ಲ ಪ್ರಜೆಗಳ ಒಂದು ಕರ್ತವ್ಯಗಳಲ್ಲಿ ಒಂದಾಗೈತಿ. ಹೌದಾ? ಕೇವಲ ಓಟ್ ಹಾಕೋದು ಒಂದಲ್ಲ, ಆ ಹಾಕಿದಂಥ ಓಟ್ಗಳು ಯಾವ ರೀತಿ ಕೌಂಟ್ ಮಾಡಲ್ಪಡುತ್ತವೆ ಅಂದರೆ ಓಟ್ಗಳನ್ನು ಯಾವ ರೀತಿ ಎಣಿಕೆ ಮಾಡ್ತಾರೋ ಮತ್ತು ಫಲಿತಾಂಶವನ್ನು ಯಾವ ರೀತಿ ಘೋಷಣೆ ಮಾಡ್ತಾರೋ ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ಅವಶ್ಯ ಆಗೈತಿ. ಇದರ ಕುರಿತು ಪ್ರತಿಯೊಬ್ಬರಿಗೂ ಒಂದು ಜ್ಞಾನ ಬೇಕಾಗಿರ್ತೈತಿ. ಹೌದಾ? ಈಗ ಯಾವ ರೀತಿಯಾಗಿ ಹಾಕಿದಂಥ ಓಟ್ಗಳನ್ನು ಕೌಂಟ್ ಮಾಡ್ತಾರೋ ಮತ್ತು ರಿಸಲ್ಟನ್ನು ಫಲಿತಾಂಶವನ್ನು ಅನೌನ್ಸ್ ಮಾಡ್ತಾರೋ ಅನ್ನೋದನ್ನು ನೋಡೋಣ. ಮತಗಳ ಎಣಿಕೆ ಮತ್ತು ಫಲಿತಾಂಶ ಘೋಷಣೆ ಈ ಎಲ್ಲವೂ ಒಂದು ರಿಟರ್ನಿಂಗ್ ಆಫೀಸರ್ ಅಂದರೆ RO ಅಂತಕ್ಕಂಥ ಒಬ್ಬ ಆಫೀಸರ್ ಇರ್ತಾನು. ಅವನನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತೀಯ ಚುನಾವಣಾ ಆಯೋಗ ಅಪಾಯಿಂಟ್ ಮಾಡಿರ್ತೈತಿ. ಈ RO ಏನು ಮಾಡ್ತಾನಪ್ಪ ಅಂದ್ರೆ ಮತಗಳ ಎಣಿಕೆಯಿಂದ ಹಿಡ್ಕೊಂಡು ಒಂದು ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗೋ ಮಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನು ಅವ ಸೂಪರ್ವೈಸ್ ಮಾಡ್ತಾನು, ಅಂದ್ರೆ ಮೇಲ್ವಿಚಾರಣೆಯನ್ನು ಮಾಡ್ತಾನು. ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಅವರ ಏಜೆನ್ಸಿಗಳ ಒಂದು ಸಮ್ಮುಖದಲ್ಲಿ ಅಂದರೆ ಅವರು ಇರ್ತಾರೋ ಮತ್ತು ROನು ಇರ್ತಾನು. ಅವರ ಸಮ್ಮುಖದಲ್ಲಿ ಏನಕ್ಕೈತಪ್ಪ ಅಂದ್ರೆ ಕೌಂಟಿಂಗ ನಡೀತೈತಿ. ನಂತರ ಏನು ಮಾಡ್ತಾನಪ್ಪ ಅಂದ್ರೆ RO ಫಲಿತಾಂಶವನ್ನು ಘೋಷಣೆ ಮಾಡ್ತಾನು. ಹಾಕಿದಂಥ ಮತಗಳ ಎಣಿಕೆ ಒಂದು ಮತಕ್ಷೇತ್ರದಲ್ಲಿ ಎಲ್ಲ ಮತದಾರರು ಹಾಕಿದಂಥ ಮತಗಳ ಎಣಿಕೆ ಒಂದು ನಿರ್ದಿಷ್ಟವಾದ ಕೇಂದ್ರದಲ್ಲಿ ಅಂದ್ರೆ ಮತ ಎಣಿಕೆ ಕೇಂದ್ರ ಅಂತ ಅದಕ್ಕೆ ಕರೀತಾರೋ ಆ ಒಂದು ಕೇಂದ್ರದಲ್ಲಿ ನಡೀತೈತಿ. ಆ ಒಂದು ಮತ ಎಣಿಕೆ ಕೇಂದ್ರ ಮ್ಯಾಕ್ಸಿಮಮ್ 14 ಟೇಬಲ್ಗಳು ಇರ್ತಾವೆ. ಮತ್ತು ROದ ಅಂದರೆ ರಿಟರ್ನಿಂಗ್ ಆಫೀಸರ್ದ ಟೇಬಲನ್ನು ಹಿಡ್ಕೊಂಡು ಒಟ್ಟು 14 ಒಂದು ಕೌಂಟಿಂಗ್ ಟೇಬಲ್ಸ್ಗಳು ಇರ್ತಾವೆ. ಆ 14 ಟೇಬಲ್ಗಳಲ್ಲಿ ಪ್ರತಿಯೊಂದು ಟೇಬಲ್ ಏನು ಮಾಡಿದೆಪ್ಪ ಅಂದ್ರೆ ಒಂದು ಪೋಲಿಂಗ್ ಸ್ಟೇಷನ್ದಿಂದ ಅಂದರೆ ಒಂದು ಮತದಾನದ ಕೇಂದ್ರದಿಂದ ಬಂದಂತಹ EVMಗಳನ್ನು ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳನ್ನು ಹ್ಯಾಂಡಲ್ ಮಾಡ್ತಾರೋ. ಅಲ್ಲಿ ಪ್ರತಿಯೊಂದು ಟೇಬಲ್ಗೆ ಒಂದೊಂದು EVMಗಳನ್ನು ಇಡ್ತಾರೋ. ಆ ಎಲ್ಲ EVMಗಳು ಒಂದೇ ಪೋಲಿಂಗ್ ಸ್ಟೇಷನ್ನಿಂದ ಬಂದಿರ್ತಾವೆ. ಆ ಪ್ರತಿಯೊಂದು ಟೇಬಲ್ಗಳ ಹತ್ತಿರ ಯಾರು ಇರ್ತಾರಪ್ಪ ಅಂದ್ರೆ ಅಭ್ಯರ್ಥಿಗಳ ಏಜೆನ್ಸಿಗಳು, ಪ್ರತಿನಿಧಿಗಳು. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಟೇಬಲ್ ಕಡೆ ಎಲ್ಲ ಒಬ್ಬ ಅಭ್ಯರ್ಥಿ ಇರೋಕೆ ಆಗೋದಿಲ್ಲ. ಆದ್ದರಿಂದ ಏನು ಮಾಡಿರ್ತಾರೆ ಅಂದ್ರೆ ಒಬ್ಬ ಅಭ್ಯರ್ಥಿ ಆ ಎಷ್ಟು 14 ಟೇಬಲ್ಗಳ ಕಡೆ ತನ್ನ ಒಂದು ಏಜೆನ್ಸಿಗಳನ್ನು ನಿಲ್ಲಿಸಿರ್ತಾನೋ. ಆ ಒಂದು ಏಜೆನ್ಸಿಗಳು ಒಂದೊಂದು ಟೇಬಲ್ ಕಡೆ ಒಬ್ಬೊಬ್ಬರು ಏಜೆಂಟ್ಗಳು ಇರ್ತಾರೋ. ಆದರೆ ಪ್ರತಿಯೊಂದು ಟೇಬಲ್ ನಡುವೆ ಏನಾಗಿರ್ತದೆ ಬ್ಯಾರಿಕೇಡ್ ಹಾಕಿರ್ತಾರೋ ಅಂದರೆ ಒಂದು ಪರದೆ ಟೈಪ ಸೆಪ್ರೇಟ್ ಮಾಡೋಕೆ ಹಾಕಿರ್ತಾರೋ, ಬ್ಯಾರಿಕೇಡ್ಗಳು ಹಾಕಿರ್ತಾರೋ. ಆದರೆ ಎಲ್ಲ ವ್ಯೂವ ಅಲ್ಲಿ ಕ್ಲಿಯರ್ ಇರ್ತೈತಿ. ಅಂದರೆ ಒಂದು ಟೇಬಲ್ದ ವ್ಯೂವನ್ನು ಮತ್ತೊಬ್ಬರು ಏಜೆಂಟ ನೋಡ್ಬೋದು. ಆ ರೀತಿಯಾಗಿ ಅಲ್ಲಿ ಟ್ರಾನ್ಸ್ಪರೆಂಟಾಗಿ ಅಂದರೆ ಪಾರದರ್ಶಕವಾಗಿ ಕೌಂಟಿಂಗ ನಡೀತೈತಿ. ಆ ಒಂದು ಮತ ಎಣಿಕೆ ಕೇಂದ್ರದಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಒಂದು ಪ್ರೆಸ್ದವರು ಅಂದರೆ ಒಂದು ಮೀಡಿಯಾ ಪರ್ಸನ್ಸ್ಗಳು, ಅವರು TV ಅವರಾಗಿರ್ಬೋದು ಅಥವಾ ಪೇಪರ್ನಾಗಿರ್ಬೋದು, ಬೇರೆ ಬೇರೆ ಸಮೂಹ ಮಾಧ್ಯಮಗಳ ಒಂದು ಪ್ರತಿನಿಧಿಗಳು ಇರ್ತಾರೋ. ಆಮೇಲೆ ಡಿಸ್ಪ್ಲೇ ಸ್ಕ್ರೀನ್ಸ್ಗಳು ಇರ್ತಾವೆ. ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂತು ಅನ್ನೋದನ್ನು ಒಂದು ಅಲ್ಲಿ ತೋರಿಸುವ ಸಂಬಂಧ ಡಿಸ್ಪ್ಲೇ ಸ್ಕ್ರೀನ್ಸ್ಗಳು. ಆಮೇಲೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ಸ್ಗಳು ಇರ್ತಾವೆ. ಅಂದರೆ ಜನರಿಗೆ ಎಲ್ಲೆಲ್ಲಿ ಹೋಗಬೇಕು ಅನ್ನೋದನ್ನು ಹೇಳೋಕೆ ಒಂದು ವ್ಯವಸ್ಥೆ ಅಲ್ಲಿ ಒಂದು ಮತ ಎಣಿಕೆ ಕೇಂದ್ರದಲ್ಲಿ ಇರ್ತೈತಿ. ಮತ್ತು ಚುನಾವಣೆ ಮತಗಳ ಎಣಿಕೆ ಯಾವಾಗ ಚಾಲು ಆಗಪ್ಪ ಅಂದ್ರೆ ಮುಂಜಾನೆ 8 ಗಂಟೆಗೆ ಅಂದರೆ 8 o'clockಗೆ ಚಾಲು ಆಕತಿ. ಮೊಟ್ಟ ಮೊದಲಿಗೆ ಪೋಸ್ಟಲ್ ಬ್ಯಾಲೆಟ್ಸ್ಗಳನ್ನು ಅಂದರೆ ಪೋಸ್ಟ್ ಮುಖಾಂತರ ಕಳಿಸಿದಂಥ ಬ್ಯಾಲೆಟ್ಸ್ಗಳು ಅಂದರೆ ಒಂದು ಚುನಾವಣಾ ಒಂದು ಮತ ಹಾಕಿದಂಥ ಹಾಳಿಗಳನ್ನು ಅವುಗಳನ್ನ ಫಸ್ಟ್ ಅವರ ಕೌಂಟ್ ಮಾಡ್ತಾರೆ. ಈ ಪೋಸ್ಟಲ್ ಬ್ಯಾಲೆಟ್ಸ್ ಏನಂತಾರೆ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ಸ್ ಆರ್ ETPB, ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ಸ್ ಆರ್ ETPB ಅಂತ ಇವುಗಳನ್ನು ಕರೀತಾರೆ. ಈ ETPB ಅಂದರೆ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ಸ್ಗಳನ್ನ ಯಾರು ಕಳಿಸ್ತಾರಪ್ಪ ಅಂದ್ರೆ ಈಗಾಗಲೇ ಸೇವೆಯಲ್ಲಿ ಇರ್ತಕ್ಕಂಥ ಆರ್ಮ್ಡ್ ಫೋರ್ಸಸ್ ಪರ್ಸನಲ್ ಅಂದರೆ ಬೇರೆ ಬೇರೆ ಒಂದು ಸೇನೆಯಲ್ಲಿ ಇರ್ತಕ್ಕಂಥ, ಅದು ಭೂಸೇನೆ ಆಗಿರ್ಬೋದು, ವಾಯುಸೇನೆ ಆಗಿರ್ಬೋದು, ನೌಕಾಸೇನೆ ಆಗಿರ್ಬೋದು, ಈ ಒಂದು 3 ಸೇನೆಯಲ್ಲಿ ಇರ್ತಕ್ಕಂಥ ಒಂದು ಸೋಲ್ಜರ್ಸ್ಗಳು ಅಥವಾ ಪರ್ಸನಲ್ಗಳು, ಸಿಬ್ಬಂದಿ ಈ ಒಂದು ETPB ಬ್ಯಾಲೆಟ್ಸ್ಗಳನ್ನು ಕಳಿಸಿರ್ತಾರೆ. ಇದಾದ ನಂತರ ಏನು ಯೂಸ್ ಮಾಡೋದಪ್ಪ ಅಂದ್ರೆ ಬರ್ತಾವೆ ಕೌಂಟ್ ಹಾಕೋವಪ್ಪ ಅಂದ್ರೆ ರೆಗ್ಯುಲರ್ ಪೋಸ್ಟಲ್ ಬ್ಯಾಲೆಟ್ಸ್ಗಳು ಕೌಂಟ್ ಹಾಕೋವು. ಈ ರೆಗ್ಯುಲರ್ ಪೋಸ್ಟಲ್ ಬ್ಯಾಲೆಟ್ಸ್ಗಳು ಚುನಾವಣೆ ಅಧಿಕಾರಿಗಳು ಅಂದರೆ ಎಲೆಕ್ಷನ್ ಸ್ಟಾಫ್ಗೆ ಮತ್ತು 80ಕ್ಕಿಂತ ಹೆಚ್ಚಿನ ವಯಸ್ಸಾದಂಥ ಹಿರಿಯ ನಾಗರಿಕರು ಅಂದರೆ ದೈಹಿಕ ಅಂಗವಿಕಲತೆ ಹೊಂದಿರತಕ್ಕಂಥ
ಜನರು ಈ ಒಂದು ರೆಗ್ಯುಲರ್ ಪೋಸ್ಟಲ್ ಬ್ಯಾಲೆಟ್ಸ್ಗಳ ಮೂಲಕ ಮತವನ್ನು ಹಾಕಿರ್ತಾರೋ ಇವುಗಳು ನಂತರ ಕೌಂಟ್ ಆಕಾವು. ಈ ಪೋಸ್ಟಲ್ ಬ್ಯಾಲೆಟ್ಸ್ಗಳ ಕೌಂಟಿಂಗ್ ಆರಂಭವಾದ 30 ನಿಮಿಷಗಳ ನಂತರ ಏನಾಕೈತಪ್ಪ ಅಂದ್ರೆ EVMಸ್ಗಳಲ್ಲಿ ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳಲ್ಲಿ ಒಂದು ಹಾಕಿದಂಥ ಮತಗಳ ಎಣಿಕೆ ಸ್ಟಾರ್ಟ್ ಆಗತಿ. ಫಸ್ಟ್ ಏನಾಗತಿ ಪೋಸ್ಟಲ್ ಬ್ಯಾಲೆಟ್ಸ್ಗಳು ಕೌಂಟ್ ಆಕಾವು ಮತಗಳು. ಅದಾದ ನಂತರ ಏನಾಕೈತಪ್ಪ ಅಂದ್ರೆ ನಾವೆಲ್ಲರೂ ಜನರಲ್ ಆಗಿ ಹೋಗಿ EVMಸ್ಗಳಲ್ಲಿ ಮತವನ್ನು ಹಾಕಿ ಬಂದಿರ್ತೀವಿ. ಅದಾದ ನಂತರ ಈ ಒಂದು EVMಸ್ಗಳಲ್ಲಿ ಹಾಕಿದಂಥ ಮತಗಳ ಎಣಿಕೆ ಆರಂಭ ಆಗತಿ. ಅದರ ನಡುವಿನ ಟೈಮ್ ವ್ಯತ್ಯಾಸ ಇರ್ತದಪ್ಪ ಅಂದ್ರೆ 30 ನಿಮಿಷ ಇರ್ತೈತಿ. EVM ಕಂಟ್ರೋಲ್ ಯೂನಿಟ್ಸ್ಗಳನ್ನ ಸ್ಟ್ರಾಂಗ್ ರೂಮ್ ಅಂತ ಒಂದು ರೂಮ್ ಇಟ್ಟಿರ್ತಾರೆ. ಅಲ್ಲಿ ಎಲ್ಲವನ್ನು ಪ್ರೊಟೆಕ್ಟ್ ಆಗಿ ಅಂದರೆ ಸೆಕ್ಯೂರ್ ಆಗಿ ಇಟ್ಟಿರ್ತಾರೆ. ಆ ಒಂದು ಸ್ಟ್ರಾಂಗ್ ರೂಮಿಂದ EVM ಕಂಟ್ರೋಲ್ ಯೂನಿಟ್ಸ್ಗಳನ್ನ ಒಂದಾದ್ಮೇಲೆ ಒಂದು ಅಂದ್ರೆ ರೌಂಡ್ ಬೈ ರೌಂಡ್ ಒಂದಾದ್ಮೇಲೆ ಒಂದವನ್ನ ಒಂದು ಸುತ್ತ ಆದ್ಮೇಲೆ ಸುತ್ತ ತರ್ತಾರು. ಪ್ರತಿಯೊಂದು ರೌಂಡ್ನ್ಯಾಗ ಕಂಟ್ರೋಲ್ ಯೂನಿಟ್ಗಳು ಮತ್ತು ಫಾರ್ಮ್ ನಂಬರ್ 17C ಇರ್ತೈತಿ. ಆ ಒಂದು ಪೋಲಿಂಗ್ ಸ್ಟೇಷನ್ನಿಂದ ಯಾವ ಒಂದು ಪೋಲಿಂಗ್ ಸ್ಟೇಷನ್ನಿಂದ EVMಸ್ಗಳನ್ನ ಕೌಂಟ್ ಮಾಡೋಕ್ಕೆ ತೊಗೊಂಬರ್ತಾರಲ್ಲ ಆ ಒಂದು ಪೋಲಿಂಗ್ ಸ್ಟೇಷನ್ನಿಂದ ಬಂದಂಥ ಫಾರ್ಮ್ ನಂಬರ್ 17Cಯನ್ನು ಮತ್ತು ಕಂಟ್ರೋಲ್ ಯೂನಿಟ್ಸ್ಗಳನ್ನ ಇರ್ತಕ್ಕಂಥ 14 ಟೇಬಲ್ಸ್ಗಳ ನಡುವೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರಪ್ಪ ಅಂದ್ರೆ 1ನೇ ಪೋಲಿಂಗ್ ಸ್ಟೇಷನ್ನ 1ನೇ ಟೇಬಲ್ಗೆ ಹೋಗತಿ, 2ನೇ ಪೋಲಿಂಗ್ ಸ್ಟೇಷನ್ನ 2ನೇ ಟೇಬಲ್ಗೆ. ಈ ರೀತಿಯಾಗಿ ಆ ಒಂದು ಫಾರ್ಮ್ ನಂಬರ್ 17Cಯನ್ನು ಮತ್ತು ಕಂಟ್ರೋಲ್ ಯೂನಿಟ್ಸ್ಗಳನ್ನ ಇರ್ತಕ್ಕಂಥ 14 ಟೇಬಲ್ಗಳ ನಡುವೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಹಂಚಿಕೆಯನ್ನು ಮಾಡ್ತಾರೆ. ಮತ್ತು ಆ ಪ್ರತಿಯೊಂದಕ್ಕೂ ಟೇಬಲ್ಗೆ ಅಭ್ಯರ್ಥಿಯ ಚುನಾವಣೆಗೆ ಸ್ಪರ್ಧಿಸಿದಂಥ ಅಭ್ಯರ್ಥಿಯ ಒಬ್ಬೊಬ್ಬರು ಏಜೆಂಟ್ಗಳು ಇರ್ತಾರು. ಮತ ಎಣಿಕೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪ್ರತಿಯೊಂದು ಕಂಟ್ರೋಲ್ ಯೂನಿಟ್ ಮೇಲೆ ಇರ್ತಕ್ಕಂಥ ಸೀಲ್ಸ್ಗಳನ್ನು ಅವರು ಆ ಒಂದು ಮತ ಎಣಿಕೆ ಮತದಾನ ಮುಗಿದ ಮೇಲೆ ಏನು ಮಾಡ್ತಾರೆ ಅವನ್ನ ಸೀಲ್ ಮಾಡ್ತಾರೆ. ಓಕೆ, ಯಾರು ಅದನ್ನ ಓಪನ್ ಮಾಡಲಾರ್ದಂಗೆ ಅವು ಒಂದು ಇಂಟ್ಯಾಕ್ಟ್ ಪೊಸಿಷನ್ದಾಗ ಅಂದರೆ ಸುರಕ್ಷಿತವಾದ ರೀತಿಯಲ್ಲಿ ಅದಾವೋ ಇಲ್ಲೋ, ಏನಾದ್ರು ಡ್ಯಾಮೇಜ್ ಆಗ್ಯಾವೋ ಇಲ್ಲೋ ಅನ್ನೋದನ್ನು ನೋಡ್ತಾರೋ. ಮತ್ತು ಅವುಗಳು ಸರಿಯಾದ ಸೀರಿಯಲ್ ನಂಬರ್ ಪ್ರಕಾರ ಅದಾವೋ ಇಲ್ಲೋ ಅನ್ನೋದನ್ನು ಖಾತ್ರಿ ಮಾಡ್ಕೋತಾರೋ, ವೆರಿಫೈ ಮಾಡ್ತಾರೋ. ಈ ಎಲ್ಲ ಪ್ರೊಸೆಸನ್ನು ಅಂದರೆ ಅವುಗಳ ಸೀಲನ್ನು ಪರಿಶೀಲಿಸುವುದು ಮತ್ತು ಒಂದು ಸೀರಿಯಲ್ ನಂಬರ್ ಉಂಟ ಅದಾವೋ ಇಲ್ಲೋ ಅನ್ನೋದನ್ನು ಕ್ಯಾಂಡಿಡೇಟ್ಸ್ಗಳು ಅಂದರೆ ಅಭ್ಯರ್ಥಿಗಳು ಮತ್ತು ಅವುಗಳ ಪ್ರತಿನಿಧಿಗಳು ಏಜೆಂಟ್ಗಳು ಏನು ಮಾಡ್ತಾರಪ್ಪ ಅಂದ್ರೆ ಖುದ್ದಾಗಿ ನೋಡ್ತಾರೋ. ಅವರು ಕೂಡ ಅದನ್ನು ಅವ್ರಿಗೆ ತೋರಿಸ್ತಾರೆ. ಹೌದು, ಯಾಕಂದ್ರೆ ಅವ್ರಿಗೆ ನಂಬಿಕೆ ಬರಬೇಕಲ್ಲ, ಅದಕ್ಕೆ ಏನು ಮಾಡ್ತಾರೋ ಅವರು ಕೂಡ ಏಜೆಂಟ್ಗಳು ಮತ್ತು ಒಂದು ಅಭ್ಯರ್ಥಿಗಳು ಕೂಡ ಅವುಗಳ ಎಲ್ಲ ಪ್ರೊಸೆಸನ್ನು ಅವರು ಕಣ್ಣಾರೆ ನೋಡ್ತಾರೋ. ಇದೆಲ್ಲ ಪ್ರಕ್ರಿಯೆ ಆದಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ರಿಸಲ್ಟ್ ಬಟನನ್ನು ಒತ್ತಾರೆ. ಅಲ್ಲಿ ಒಂದು ಬಟನ್ ಇರ್ತೈತಿ. ಆ ರಿಸಲ್ಟ್ ಬಟನನ್ನು ಒತ್ತಿದ ನಂತರ ಏನಾಗತ್ತಪ್ಪ ಅಂದ್ರೆ ಒಬ್ಬ ಅಭ್ಯರ್ಥಿ ಪಡೆದಂಥ ಮತಗಳ ಸಂಖ್ಯೆಯಲ್ಲಿ ಡಿಸ್ಪ್ಲೇ ಆಕತಿ. ಹೌದಾ, ಪ್ರತಿಯೊಂದು EVMದಾಗ ಆ ಒಂದು ರಿಸಲ್ಟ್ ಬಟನ್ ಇರ್ತೈತಿ. ಅದನ್ನು ಅವರ ಒತ್ತಿದ್ರಪ್ಪ ಅಂದ್ರೆ ಏನಾಕತಿ ಕಂಟ್ರೋಲ್ ಯೂನಿಟ್ ಮೇಲೆ ಒಬ್ಬ ಅಭ್ಯರ್ಥಿ ಎಷ್ಟು ಮಂದಿ ಅಭ್ಯರ್ಥಿ ಇರ್ತಾರೆ ಲಿಸ್ಟ್ ಇರ್ತೀನಿ. ಆ ಪ್ರತಿಯೊಂದು ಅಭ್ಯರ್ಥಿ ಪಡೆದಂಥ ಮತಗಳ ಒಂದು ಸಂಖ್ಯೆ ಏನಾಗತ್ತೆ ಅಲ್ಲಿ ತೋರಿಸ್ತೈತಿ. ಆ ಒಂದು ಮತಗಳ ಸಂಖ್ಯೆಯನ್ನು ಒಂದು ಕೌಂಟಿಂಗ್ ಸೂಪರ್ವೈಸರ್ ಅಂತ ಆಫೀಸರ್ ಇರ್ತಾರೋ. ಆ ಕೌಂಟಿಂಗ್ ಸೂಪರ್ವೈಸರ್ ಆಫೀಸರ್ ಏನು ಮಾಡ್ತಾನೋ ಪ್ರತಿಯೊಂದು ಅಭ್ಯರ್ಥಿಯ ಮತಗಳ ಸಂಖ್ಯೆಯನ್ನು ಫಾರ್ಮ್ ನಂಬರ್ 17Cಯ ಪಾರ್ಟ್ 2ದಲ್ಲಿ, ಹೌದಾ, ಫಾರ್ಮ್ ನಂಬರ್ 17Cಯ ಪಾರ್ಟ್ 2ದಾಗ ಆ ಒಂದು ಅಭ್ಯರ್ಥಿಯ ಮತಗಳನ್ನು ಅಲ್ಲಿ ನೋಟ್ ಮಾಡ್ತಾನೋ ಅಂದ್ರೆ ಬರಿತಾನೋ. ಆಮೇಲೆ ಅವರ ಒಂದು ಏಜೆಂಟ್ ಅಥವಾ ಒಂದು ಕ್ಯಾಂಡಿಡೇಟ್ಗೆ ಅವುಗಳನ್ನು ತೋರಿಸಿ ಅವರ ಸಿಗ್ನೇಚರನ್ನು ಸಹಿಯನ್ನು ತಗೋತಾರೋ. ಯಾಕಪ್ಪ ಅಂದ್ರೆ ನಾವೇನು ಕಣ್ಣಾರೆ ಈ ಒಂದು ಮತಗಳ ಎಣಿಕೆಯನ್ನು ನಾವು ನೋಡಿವು ಅನ್ನೋದನ್ನು ಒಂದು ಎನ್ಶೂರ್ ಮಾಡೋ ಸಂಬಂಧ, ಖಾತ್ರಿ ಮಾಡೋ ಸಂಬಂಧ ಆ ಒಂದು ಏಜೆಂಟ್ಗಳ ಸಹಿಯನ್ನು ಅವರು ಕೌಂಟಿಂಗ್ ಸೂಪರ್ವೈಸರ್ ತಗೋತಾನು. ಮೊದಲನೇ ಸುತ್ತಿನ ಮತ ಎಣಿಕೆ ಮುಗಿದ ನಂತರ ಏನಾಗತ್ತಪ್ಪ 2ನೇ ಸುತ್ತಿಗಾಗಿ ಮತ್ತೆ ಬೇರೆ ಮಷಿನ್ಸ್ಗಳು EVMಸ್ಗಳು ಅಲ್ಲೇ ಒಂದು ಕೌಂಟಿಂಗ್ ಟೇಬಲ್ಗೆ ಬರ್ತಾವೆ. ಅಲ್ಲೇ ಏನಾಗತ್ತಪ್ಪ ಅಂದ್ರೆ ಇನ್ನು ಬಿಲ್ಟ್ ಚೆಕ್ಸ್ಗಳು ಇರ್ತಾವೆ. ಹೌದಾ, ಅವುಗಳನ್ನ ಸರಿಯಾಗಿ ಮತ್ತು ಅವು ಈಗಾಗಲೇ ಹೇಳಿದಂಗೆ ಅವುಗಳನ್ನ ಒಂದು ಸೀರಿಯಲ್ ನಂಬರ್ ಪ್ರಕಾರ ಅದಾವೋ ಇಲ್ಲೋ ಮತ್ತು ಅವು ಸೀಲ್ ಸರಿ ಐತಿಯೋ ಇಲ್ಲೋ ಅನ್ನೋದನ್ನು ಅವನ್ನ ಚೆಕ್ ಮಾಡ್ಕೊಂಡ್ರೆ ಒಳಗಡೆ ಚೆಕ್ ಮಾಡ್ಕೊಂಡ್ರೆ ಹೊರಗಡೆ ಕೌಂಟಿಂಗ್ ಟೇಬಲ್ಗೆ ತಂದಿರ್ತಾರೋ. ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಕೌಂಟಿಂಗ್ ಸೂಪರ್ವೈಸರ್ ಒಂದು ರ್ಯಾಂಡಮ್ ಆಗಿ ಅಂದ್ರೆ ಇದು ಅನ್ಲಾರ್ದನ ಇರ್ತಕ್ಕಂಥ ಒಂದು EVMಸ್ಗಳನ್ನ ಯಾವುದಾದ್ರೂ ಒಂದು ಎರಡನ್ನು ಯಾವುದಾದ್ರೂ 2 EVMಸ್ಗಳನ್ನ ತೊಗೊಂಡ ಅವುಗಳನ್ನ ರಿವೆರಿಫಿಕೇಷನ್ ಮಾಡ್ತಾನೋ. ಮತ್ತು ಅವು ಸರಿ ಅದಾವೋ ಇಲ್ಲೋ, ಏನಾದ್ರು ಡ್ಯಾಮೇಜ್ ಆಗಿತ್ತು ಅನ್ನೋದನ್ನು ಮತ್ತು ಅದನ್ನು ರಿವೆರಿಫಿಕೇಷನ್ ಮಾಡ್ತಾನೋ. ಇಲ್ಲಿ ಕೇವಲ ಯಾವುದೇ 2 EVMಸ್ಗಳನ್ನ ವೋಟಿಂಗ್ ಮಷಿನ್ಸ್ಗಳನ್ನ ಮಾತ್ರ ಅವರು ತಗೋತಾರೋ. ಮತ್ತು ಇಲ್ಲಿ ಯಾವುದಾದ್ರು ಒಂದು EVMಸ್ಗಳು ಏನಾದರೂ ಒಂದು ಟೆಕ್ನಿಕಲ್ ಇಶ್ಯೂಸ್ಗಳು ಅಂದ್ರೆ ಒಂದು ತಾಂತ್ರಿಕ ಸಮಸ್ಯೆಗಳು ಕಂಡು ಬಂದಪ್ಪ ಅಂದ್ರೆ ಅವುಗಳನ್ನ ಕೌಂಟ್ ಮಾಡೋಂಗಿಲ್ಲ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆ EVMs ಮಷಿನ್ಗಳನ್ನ ಒಂದು ಪ್ರತ್ಯೇಕವಾಗಿ ಇಡ್ತಾರೋ. ಅವುಗಳನ್ನು ಕೌಂಟ್ ಮಾಡೋದಲ್ಲ, ಅವನ್ನ ಆಮೇಲೆ ಮತ್ತೆ ಸರಿಪಡಿಸಿನ ಮತ್ತೆ ಕೌಂಟ್ ಮಾಡ್ತಾರೋ. EVM
ಕೌಂಟಿಂಗ್ ಆದ ನಂತರ ಅಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ದಾಗ ಒಂದು ಮತಗಳ ಎಣಿಕೆ ಆದ ನಂತರ ಏನು ಮಾಡ್ತಾರಪ್ಪ ಅಂದ್ರೆ VVPAT ಸ್ಲಿಪ್ಸ್ಗಳನ್ನು VVPAT ಅಂದರೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂದ್ರೆ ನಮ್ಗೆ ಮತ ಹಾಕ ಹೋಗುವಂತ ನೋಡಿರ್ತೀವಿ ನಾವು ಯಾರಿಗೆ ಅಭ್ಯರ್ಥಿಗೆ ಮತ ಹಾಕ್ತೀವಿ ಆ ಒಂದು ಅಭ್ಯರ್ಥಿಗೆ ಮತ ಹೋಗೈತೀವೋ ಇಲ್ಲ ಅಂತ ಹೇಳಿ ಒಂದು ಸೈಡ್ದ ನಮಗಲ್ಲಿ ಒಂದು PAT ಮಷಿನ್ ಇರ್ತೈತಿ ಅಲ್ಲಿ ನಮ್ಗೆ ಆ ಒಂದು ಅಭ್ಯರ್ಥಿಯ ಚಿತ್ರ ಮತ್ತು ನಮ್ದು ಒಂದು ಸಿಂಬಾಲ ಬಂದಿರ್ತೈತಿ ಅಂದ್ರೆ ನಾವು ಹಾಕಿದಂಥ ಮತ ಸರಿಯಾದ ಅಭ್ಯರ್ಥಿ ಹೋಗೈತೋ ಇಲ್ಲೋ ಅನ್ನೋದನ್ನು ತೋರಿಸ್ತಕ್ಕಂಥ ಸ್ಲಿಪ್ ಏನು ಕರಿತಾರಪ್ಪ ಅಂದರೆ VVPAT ಸ್ಲಿಪ್ ಅಂತ ಕರೀತಾರೆ. EVM ಮಷಿನ್ಗಳ ಒಂದು ಕೌಂಟಿಂಗ್ ಆದ ನಂತರ ಈ VVPAT ಸ್ಲಿಪ್ಗಳನ್ನು ಪೇಪರ್ಗಳನ್ನು ಕೂಡ ಕೌಂಟ್ ಮಾಡ್ತಾರೆ. ಇಲ್ಲಿ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಯಾವುದೇ ಒಂದು 5 ರ್ಯಾಂಡಮ್ಲಿ ಸೆಲೆಕ್ಟೆಡ್ ಪೋಲಿಂಗ್ ಸ್ಟೇಷನ್ಸ್ಗಳಿಗಾಗಿ ಅಂದರೆ ಪ್ರತಿಯೊಂದು ಮತಕ್ಷೇತ್ರಕ್ಕೆ 5 ರ್ಯಾಂಡಮ್ಲಿ ಸೆಲೆಕ್ಟೆಡ್ ಪೋಲಿಂಗ್ ಸ್ಟೇಷನ್ಸ್ ಯಾವುದರೇ ಒಂದು 5 ಅವಯವನಗಳ ಯಾವುದರೇ ಒಂದು 5 ಪೋಲಿಂಗ್ ಸ್ಟೇಷನ್ಸ್ಗಳಿಗಾಗಿ ಒಂದು VVPAT ಸ್ಲಿಪ್ಸ್ಗಳನ್ನು ಅವರು ಕೌಂಟ್ ಮಾಡ್ತಾರೆ. ಆಮೇಲೆ ಈ ಸ್ಲಿಪ್ಗಳನ್ನು ಕೌಂಟ್ ಮಾಡಿದ ಮೇಲೆ ಆ ಸ್ಲಿಪ್ಗಳ ಸಂಖ್ಯೆ ಅಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಅಥವಾ ಒಂದು ಕ್ಯಾಂಡಿಡೇಟ್ಗಳಿಗೆ ಎಷ್ಟೆಷ್ಟು ಮತಗಳು ಬಂದವು ಆ ಮತಗಳನ್ನು EVMಗಳಲ್ಲಿ ಕೌಂಟ್ ಮಾಡಿದಂಥ ಮತಗಳಿಗೆ ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ಎರಡೂ ಸೇಮ್ ಅದಾವೋ ಎಲ್ಲೋ ಇಲ್ಲಿ VVPAT ಸ್ಲಿಪ್ಗಳು ಸೇಮೇ ಇರಬೇಕು. ನಂಬರ್ ಆಫ್ ವೋಟ್ಸ್ ಗಾಟ್ ಬೈ ಎ ಕ್ಯಾಂಡಿಡೇಟ್ ಒಬ್ಬ ಅಭ್ಯರ್ಥಿ ಎಷ್ಟು ಮತಗಳನ್ನ ಪಡ್ತಾನೆ ಅನ್ನೋದು VVPAT ಸ್ಲಿಪ್ಗಳಿಗೂ ಒಂದೇ ರೀತಿ ಇರಬೇಕು. ಆಮೇಲೆ EVM ಕೌಂಟ್ಗಳಲ್ಲಿ ಕೂಡ ಮತಗಳ ಸಂಖ್ಯೆ ಒಂದೇ ರೀತಿ ಇರಬೇಕು. ಆ ರೀತಿ ಮ್ಯಾಚ್ ಆಗ್ತಾವೋ ಇಲ್ಲೋ ಅನ್ನೋದನ್ನು ಅವರ ಕಂಪೇರ್ ಮಾಡಿ ನೋಡ್ತಾರೋ. ಫಾರ್ ನಂಬರ್ 20 ಒಳಗೆ ಈ ಎಲ್ಲ ರಿಸಲ್ಟ್ಗಳನ್ನ ಅಂದರೆ ಮತಗಳ ಒಂದು ಸಂಖ್ಯೆಗಳನ್ನು ಅವರ ಸ್ಟೋರ್ ಮಾಡ್ತಾರೆ. ರಿಟರ್ನಿಂಗ್ ಆಫೀಸರ್ ಮತ್ತು ಸೂಪರ್ವೈಸರ್ ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲ ಪ್ರಕ್ರಿಯೆ ಸರಿಯಾಗಿ ನಡೆದತಿ ಅಂತ ಅವರಿಗೆ ಮನಸ್ಸಿಗೆ ಅನಿಸಿದ್ರೆ ಏನು ಮಾಡ್ತಾರೋ ಅವರ ಆ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗೈತಿ ಅನ್ನೋಂಗೆ ಆ ಪ್ರೊಸೆಸ್ಗೆ ಒಂದು ಸೈನ್ ಮಾಡ್ತಾರೆ. ಆದಮೇಲೆ 6 ರಿಟರ್ನಿಂಗ್ ಆಫೀಸರ ಒಂದು ಫಲಿತಾಂಶವನ್ನು ಡಿಕ್ಲೇರ್ ಮಾಡ್ತಾನೋ ಇಂಥ ಅಭ್ಯರ್ಥಿ ಇಷ್ಟು ಮತಗಳ ಅಂತರದಿಂದ ಗೆದ್ದಾನೋ ಅಥವಾ ಸೋತಾನೋ ಅನ್ನೋದನ್ನು ಅವ 6 ರಿಟರ್ನಿಂಗ್ ಆಫೀಸರ ಅನೌನ್ಸ್ ಮಾಡ್ತಾನೋ ಡಿಕ್ಲೇರೇಷನ್ ಮಾಡ್ತಾನೋ. ಮತ್ತು ಒಮ್ಮೆ ರಿಸಲ್ಟ್ ಡಿಕ್ಲೇರ್ ಆದಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು EVMಸ್ಗಳನ್ನು ಮತ್ತು VVPAT ಸ್ಲಿಪ್ಸ್ಗಳನ್ನು ಮತ್ತೆ ಏನು ಮಾಡ್ತಾರೆ ಮತ್ತೆ ಸೀಲ್ ಮಾಡಿರ್ತಾರೆ. ಏನೋ ಮತ್ತು ರೀಕೌಂಟಿಂಗ್ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾರೋ ಅವುಗಳನ್ನು ಮತ್ತೆ ಸೀಲ್ ಮಾಡಿ ಇಡ್ತಾರೆ. ಮತ್ತು ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ಯಾವುದಾದ್ರು ಪೇಪರ್ಸ್ ಇರ್ಬೋದು ಅವುಗಳನ್ನೆಲ್ಲವನ್ನು ಪ್ಯಾಕ್ ಮಾಡಿ ಒಂದು ಬಂಡಲ್ ಗತೆ ಕಟ್ಟಿಸಿ ಏನು ಮಾಡ್ತಾರೋ ಅವನ್ನ ಸೆಕ್ಯೂರ್ ಆಗಿ ಇಡ್ತಾರೋ ಕಾಯಿ ಇಟ್ಕೋತಾರೋ ಮುಂದಿನ ಒಂದು ದಿನಮಾನಗಳಲ್ಲಿ ಮತ್ತು ಅವು ಬೇಕಾಗಬಹುದು ಕೌಂಟ್ ಮಾಡೋಕೆ ಅನ್ನೋ ಉದ್ದೇಶಕ್ಕಾಗಿ. ಈ ಒಂದು ಫಲಿತಾಂಶಗಳು ಒಂದು ಶಾಸನಾತ್ಮಕ ಫಾರ್ಮ್ಗಳಲ್ಲಿ ಶಾಸನಾತ್ಮಕ ಒಂದು ಪೇಪರ್ಗಳಲ್ಲಿ ಇವುಗಳನ್ನ ಫಲಿತಾಂಶವನ್ನು ದಾಖಲೆ ಮಾಡ್ತಾರೆ. ಆಮೇಲೆ ಒಂದು ಚುನಾವಣೆಯಲ್ಲಿ ಗೆದ್ದಂಥ ಅಭ್ಯರ್ಥಿಗೆ ಏನು ಕೊಡ್ತಾರಪ್ಪ ಅಂದ್ರೆ ಸರ್ಟಿಫಿಕೇಟ್ ಆಫ್ ಎಲೆಕ್ಷನ್ನ ಕೊಡ್ತಾರೆ. ನಾನು ಚುನಾವಣೆಯಲ್ಲಿ ಇಂಥ ಕ್ಷೇತ್ರಕ್ಕೆ ಇಷ್ಟು ಮತಗಳ ಅಂತರದಿಂದ ಇಂಥ ಅಭ್ಯರ್ಥಿಗಳ ವಿರುದ್ಧ ಗೆದ್ದನ್ನಿ ಅನ್ನೋವಂಗೆ ಅವಾಗ ಏನು ಕೊಡ್ತಾರಪ್ಪ ಅಂದ್ರೆ ಗೆದ್ದಂಥ ಅಭ್ಯರ್ಥಿಗೆ ಒಂದು ಸರ್ಟಿಫಿಕೇಟ್ ಆಫ್ ಎಲೆಕ್ಷನ್ ಅನ್ನತಕ್ಕಂಥ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಸ್ಟ್ರಾಂಗ್ ರೂಮ್ ಹಿಡ್ಕೊಂಡ ಅಂದರೆ ವಿಭಿನ್ನ ಹಂತಗಳನ್ನು ಪಾಸಾಗಿ ಇಲೆಕ್ಷನ್ ರಿಸಲ್ಟ್ ಡಿಕ್ಲೇರ್ ಆಗೋದಕ್ಕೆ ನಮ್ಮಲ್ಲಿ ಭಾರತದಲ್ಲಿ ಒಂದು ಇಲೆಕ್ಷನ್ ಪ್ರೊಸೆಸ್ ಹೆಂಗೈತಪ್ಪ ಅಂದ್ರೆ ಅತ್ಯಂತ ಪಾರದರ್ಶಕ ಐತಿ, ಟ್ರಾನ್ಸ್ಪರೆಂಟ್ ಐತಿ ಮತ್ತು ಅತ್ಯಂತ ಒಂದು ಸುರಕ್ಷಿತ ರೀತಿಯಲ್ಲಿ ನಡೀತೈತಿ. ಮತ್ತು ಜನರ ನಂಬಿಕೆಯನ್ನು ಉಳಿಸಿಕೊಳ್ಳುವ ಸಂಬಂಧ ಇದು ಅತ್ಯಂತ ಮುತುವರ್ಜಿಯಿಂದ ಎಲೆಕ್ಷನ್ ಕಮಿಷನ್ ಎಲೆಕ್ಷನನ್ನು ಕಂಡಕ್ಟ್ ಮಾಡ್ತೈತಿ. ಈ ರೀತಿಯಾಗಿ ನಮ್ಮ ಭಾರತದಲ್ಲಿ ಒಂದು ಮತದಾನದ ಎಣಿಕೆ ಮತ್ತು ಫಲಿತಾಂಶದ ಘೋಷಣೆ ನಡೀತೈತಿ.